ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ಸುಲ್ತಾನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಒಬ್ಬ ಕ್ಯಾಬ್ ಡ್ರೈವರ್ ಲೈಫಲ್ಲಿ ಆದಂಥ ನೈಜ ಘಟನೆನ ನಿಮ್ಮ ಮುಂದೆ ಒಂದು ಕತೆ ಮುಖಾಂತರ ತಗೊಂಡು ಬಂದಿದ್ದೀವಿ. ಇದು ಒಬ್ಬರ ಲೈಫಲ್ಲಿ ಆದಂಥ ನೈಜ ಘಟನೆ, ಯಾವತ್ತೂ ಕೂಡ ಈ ಥರ ಆಗಿರಲಿಲ್ಲ. ಹಾಗಾಗಿ ಏನು ಕತೆ ಅಂತ ಬನ್ನಿ ಕತೆ ಕಡೆ ಶುರು ಮಾಡೋಣ. ಗೋವಿಂದು ಈಗ ತಾನೇ ಡ್ಯೂಟಿ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅಂತ ಗಾಡಿನ ಪಕ್ಕಕ್ಕೆ ಹಾಕಿ ತನ್ನ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತಾನೆ, ಏನಾದರೂ ಮನೆಗೆ ತರಬೇಕಾ ಐಟಮ್ ಅಂತ. ಅಷ್ಟರಲ್ಲಿ ಏರ್ಪೋರ್ಟ್ ಕಡೆಯಿಂದ ಮತ್ತೆ ಅವನಿಗೊಂದು ಪಿಕಪ್ ಬೀಳುತ್ತೆ. ಪಟ್ ಅಂತ ಅದನ್ನು ಪಿಕ್ ಮಾಡಿದ ಗೋವಿಂದು ಆ ಕಡೆಯಿಂದ ಮಾತಾಡ್ತಾನೆ, ಹೇಳಿ ಸರ್. ಆ ಕಡೆಯಿಂದ ಗೋವಿಂದ ಅವರ ಅಂತ ಪ್ಯಾಸೆಂಜರ್ ಮಾತಾಡ್ತಾರೆ. ಹೌದು ಸರ್, ನಾನೇ ಗೋವಿಂದು, ಹೇಳಿ ಅಂತ. ಗೋವಿಂದು, ಅರ್ಜೆಂಟ್ ಇದೆ, ಅದಕ್ಕೆ ನಿಮ್ಮ ಗಾಡಿನ ನಾವು ಬುಕ್ ಮಾಡಿದ್ವಿ, ಬೇಗ ಏರ್ಪೋರ್ಟಿಗೆ ಬಂದು ನಮ್ಮನ್ನು ಪಿಕ್ ಮಾಡಿ ಅಂತ ಆ ಕಡೆಯಿಂದ ಪ್ಯಾಸೆಂಜರ್ಸ್ ಗೋವಿಂದಗೆ ಹೇಳ್ತಾರೆ. ಗೋವಿಂದ ಈ ಕಡೆ, ಸರ್ ನಂದು ಈಗ ತಾನೇ ಡ್ಯೂಟಿ ಮುಗೀತು, ಇವಾಗ ಏರ್ಪೋರ್ಟ್ ಅಂದ್ರೆ ತುಂಬ ಲೇಟ್ ಆಗುತ್ತೆ, ಇಲ್ಲಿಂದ ನಾನು 5-6 ಕಿಲೋಮೀಟ್ರ್ ಆದರೂ ಏರ್ಪೋರ್ಟ್ ಆಗುತ್ತೆ ಬರಬೇಕಾದ್ರೆ. ಒಂದು ಕೆಲಸ ಮಾಡ್ತೀನಿ ಸರ್, ನನ್ನ ಫ್ರೆಂಡ್ ಒಬ್ರಿಗೆ ಯಾರಾದರೂ ಕಳಿಸ್ಕೊಡ್ತೀನಿ, ನಾನು ಇವಾಗ ಬರೋಕ್ಕಾಗಲ್ಲ ಅಂತ ಗೋವಿಂದ್ ಹೇಳ್ತಾನೆ. ಆ ಕಡೆಯಿಂದ ಪ್ಯಾಸೆಂಜರ್ಸ್, ಓಕೆ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ನಾದರೂ ಕಳಿಸಿ. ಓಕೆ ಸರ್, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ನನ್ನ ಫ್ರೆಂಡ್ ಅಂತ ಈ ಕಡೆಯಿಂದ ಗೋವಿಂದ್ ಹೇಳ್ತಾನೆ. ಓಕೆ, ಬೇಗ ಕಳಿಸ್ಕೊಡಿ, ನಾವು ಏರ್ಪೋರ್ಟಲ್ಲಿ ವೇಟ್ ಮಾಡ್ತೀವಿ ಅಂತ ಆ ಕಡೆಯಿಂದ ಪ್ಯಾಸೆಂಜರ್ಸ್ ಹೇಳ್ತಾರೆ. ಗೋವಿಂದು ತನ್ನ ಫ್ರೆಂಡ್ ಆದಂಥ ಶ್ಯಾಮ್ಗೆ ಫೋನ್ ಮಾಡ್ತಾನೆ. ಶ್ಯಾಮ್, ಎಲ್ಲಿದೆಯಪ್ಪ? ಅಣ್ಣ, ನಾನು ಇಲ್ಲೇ ಹೈವೇ ರೋಡಲ್ಲಿದ್ದೆ ಅಣ್ಣ, ಹೇಳಿ ಅಣ್ಣ. ಏನಿಲ್ಲ ಶ್ಯಾಮ್, ಒಂದು ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಪಿಕಪ್ ಬಂತು, ನನ್ನ ಗಾಡಿ ಬೇರೆ ಏನೋ ಸ್ವಲ್ಪ ಸ್ಟಬಲ್ ಆಗಿದೆ, ನಾಳೆ ಬೆಳಗ್ಗೆ ಗಾಡಿ ಗ್ಯಾರೇಜ್ ಕಳಿಸ್ಬೇಕು, ಹಾಗಾಗಿ ತಕ್ಷಣ ನಂಗೆ ನೆನಪಿಗೆ ನೀನೇ ಬಂದೆ. ಒಂದು ಅರ್ಜೆಂಟಾಗಿ ಏರ್ಪೋರ್ಟ್ ಪಿಕಪ್ ಇದೆ, ದಯವಿಟ್ಟು ಹೋಗಿ ಪಿಕಪ್ ಮಾಡ್ಕೊಂಬರ್ತೀಯ, ಪ್ಯಾಸೆಂಜರ್ಸ್ ತುಂಬ ಅರ್ಜೆಂಟ್ ಇದೆ. ಆಲ್ರೆಡಿ ಅವರು ಏರ್ಪೋರ್ಟಲ್ಲಿ ಬಂದು ಇಳಿದಿದ್ದಾರೆ, ಹಾಗಾಗಿ ನೀವು ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬರೋದು ಅಷ್ಟೇ ನಿನ್ನ ಕೆಲಸ ಅಂತ ಈ ಕಡೆಯಿಂದ ಗೋವಿಂದ್ ಹೇಳ್ತಾನೆ. ಆ ಕಡೆಯಿಂದ ಶ್ಯಾಮ್, ಹೌದಾ ಅಣ್ಣ, ಸರಿ ಅಣ್ಣ, ಇವಾಗಲೇ ಹೊರಡ್ತೀನಿ. ಗೋವಿಂದನಿಗೆ ಓಕೆ ಅಂತ ಹೇಳಿ ಶ್ಯಾಮ್ ತನ್ನ ಕಾರನ್ನ ತೊಗೊಂಡು ಏರ್ಪೋರ್ಟ್ ಕಡೆ ತನ್ನ ಪ್ರಯಾಣನ ಶುರು ಮಾಡ್ತಾನೆ. ಹೊಸ ಕಾರ್ ಆಗಿರೋದ್ರಿಂದ ನಿಧಾನಕ್ಕೆ ಹೋಗಬೇಕು ಅಂತ ತುಂಬ ಸ್ಲೋ ಆಗಿ ನಿಧಾನಕ್ಕೆ ಹೋಗ್ತಾ ಇರ್ತಾನೆ. ಈ ಕಡೆಯಿಂದ ಶ್ಯಾಮ್ಗೆ ಅವ್ರ ಮನೆಯವ್ರ ಕಡೆಯಿಂದ ಫೋನ್ ಬರುತ್ತೆ. ಅವ್ರ ಮನೆಯವರು ಮಾತಾಡ್ತಾರೆ, ರೀ ಎಲ್ಲಿದ್ದೀರಾ ಅಂತ. ಏನಿಲ್ಲಮ್ಮ, ಈ ಥರ ಗೋವಿಂದ ಅಣ್ಣ ಒಂದು ಅರ್ಜೆಂಟಾಗಿ ಟ್ರಿಪ್ ಕೊಟ್ಟರು, ಹಾಗಾಗಿ ಏರ್ಪೋರ್ಟ್ಗೆ ಹೋಗಿ ಒಂದು ಪ್ಯಾಸೆಂಜರ್ಸ್ನ ಪಿಕಪ್ ಮಾಡಿಕೊಂಡು ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಆ ಕಡೆಯಿಂದ, ಹೌದಾ ರೀ, ಹುಷಾರಾಗಿ ಬನ್ನಿ, ಇವತ್ತು ಬೇರೆ ಅಮಾವಾಸ್ಯೆ, ಲೇಟಾಗಿ ಮಾಡಬೇಡಿ, ಬೇಗ ಎಷ್ಟಾಗುತ್ತೋ ಅಷ್ಟು ಬೇಗ ಮನೆಗೆ ಬನ್ನಿ ಅಂತ ಈ ಕಡೆಯಿಂದ ಶ್ಯಾಮ್ ಅವ್ರ ವೈಫು ಅವ್ರು ಮಾತಾಡ್ತಾರೆ. ಬೇಗ ಬರ್ತೀನಿ ಅಮ್ಮ, ಒಂದೇ ಪಿಕಪ್ ಇರೋದು, ಜಾಸ್ತಿ ಇಲ್ಲ ಅಂತ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ. ಆ ಕಡೆಯಿಂದ ಶ್ಯಾಮ್ ಹೆಂಡತಿ, ಹೌದಾ ರೀ, ಒಂದೇ ಪಿಕಪ್ ಇರೋದಾ, ಸರಿ, ಬೇಗ ಡ್ರಾಪ್ ಮಾಡಿ ಬೇಗ ಮನೆಗೆ ಬನ್ನಿರಿ, ಇವತ್ತು ಅಮಾವಾಸ್ಯೆ, ಅದಕ್ಕೆ ಹೇಳ್ತಾ ಇರೋದು, ಭಯ ಪಡಬೇಡ ಕಣೆ, ಏನಾಗಲ್ಲ, ಬೇಗ ಬರ್ತೀನಿ ಆಯಿತಾ ಅಂತ ಹೇಳಿ ಆದಷ್ಟು ಬೇಗ ಏರ್ಪೋರ್ಟ್ಗೆ ಹೋಗಿ ರೀಚ್ ಆಗ್ತಾನೆ. ಶ್ಯಾಮ್ ಏರ್ಪೋರ್ಟ್ಗೆ ಬಂದು ಪ್ಯಾಸೆಂಜರ್ಸ್ಗೆ ಫೋನ್ ಮಾಡಿ, ಸರ್ ನಾನು ಬಂದಿದ್ದೀನಿ ಬನ್ನಿ ಅಂತ ಪ್ಯಾಸೆಂಜರ್ಸ್ಗೆ ಹೇಳ್ತಾನೆ. ಅವರು ಕೂಡ ಬಂದೆ, ಒಂದು 2 ನಿಮಿಷ, ಸ್ವಲ್ಪ ಐಟಮ್ಸ್ ತಿನ್ನೋಕ್ಕೆ ತೊಗೊತಾ ಇದ್ದಾರೆ ಮನೆಯವರು ಅಂತ ಆ ಕಡೆಯಿಂದ ಪ್ಯಾಸೆಂಜರ್ಸ್ ಹೇಳ್ತಾರೆ. ಸರಿ ಸರ್, ಬೇಗ ತೊಗೊಂಡು ಬನ್ನಿ, ನಾನು ಆಚೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪ್ಯಾಸೆಂಜರ್ಸ್ ಗಾಡಿಗೆ ಬರ್ತಾರೆ. ಅಲ್ಲಿಂದ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡ್ಕೊಂಡಂಥ ಶ್ಯಾಮ್ ತನ್ನ ಪ್ರಯಾಣನ ಮುಂದೆ ಹೊರಿಸ್ತಾನೆ. ಆಗ ಅಲ್ಲಿ ಕಾರ್ನಲ್ಲಿದ್ದಂಥ ಪ್ಯಾಸೆಂಜರ್ಸ್ ಮಾತಾಡ್ತಾರೆ, ಯಾಕಪ್ಪ ತುಂಬ ಲೇಟ್ ಆಯಿತು? ಅಯ್ಯೋ ಇಲ್ಲ ಸರ್, ಬೇಗ ಬಂದಿದ್ದೀನಿ, ಲೇಟ್ ಎಲ್ಲ ಆಯಿತು ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ನಿಧಾನಕ್ಕೆ ಹೋಗು, ಪರವಾಗಿಲ್ಲ ಅಂತ ಈ ಕಡೆಯಿಂದ ಪ್ಯಾಸೆಂಜರ್ಸ್ ಹೇಳ್ತಾರೆ. ಸರಿ ಓಕೆ ಸರ್, ನಿಧಾನಕ್ಕೆ ಹೋಗ್ತೀನಿ ಅಂತ ಈ ಕಡೆಯಿಂದ ಶ್ಯಾಮ್ ಪ್ಯಾಸೆಂಜರ್ಸ್ಗೆ ಹೇಳ್ತಾನೆ. ಪ್ಯಾಸೆಂಜರ್ಸ್ ಶ್ಯಾಮ್ಗೆ ಕೇಳ್ತಾರೆ, ನಿಮ್ಮದು ಕ್ಯಾಬ್ ಡ್ರೈವರ್ಸು ಡೈಲಿ ಇನ್ಕಮ್ ಎಷ್ಟು ಅಂತ. ಈ ಕಡೆಯಿಂದ ಶ್ಯಾಮ್ ಪ್ಯಾಸೆಂಜರ್ಸ್ಗೆ ಹೇಳ್ತಾನೆ, ಅಯ್ಯೋ ಇನ್ಕಮ್ ಎಲ್ಲಿ ಸರ್, ಅಷ್ಟು ಇಷ್ಟೋ ಬರುತ್ತೆ, ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ಬಸ್ ಬೇರೆ ಫ್ರೀ ಬಿಟ್ಟು ಎಲ್ಲ ನಮಗೆ ಲಾಸು ಅಂತ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ. ಆ ಕಡೆಯಿಂದ ಪ್ಯಾಸೆಂಜರ್ಸ್ ಹೇಳ್ತಾರೆ, ಹೌದಪ್ಪ ನಿಜ, ಎಲ್ಲಾನು ಫ್ರೀಯಾಗಿ ಬಿಟ್ಟು ತುಂಬಾನೇ ತಪ್ಪು ಮಾಡಿಬಿಟ್ರು ಅನ್ಸುತ್ತೆ, ಪಾಪ ನಿಮ್ಮಂಥ ಡ್ರೈವರ್ಸ್ಗಳಿಗೆ ತುಂಬಾನೇ ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ. ಹೌದು ಸರ್ ನಿಜ, ಆದರೆ ಏನು ಮಾಡೋದು, ಮಾಡಲೇಬೇಕಲ್ಲ, ಬೇರೆ ವಿಧಿ ಇಲ್ಲ ಅಂತ ಹೇಳ್ತಾನೆ. ಕಲ್ತಿರೋ ವಿದ್ಯೆ ಡ್ರೈವಿಂಗ್ ಕೆಲಸನ ಬಿಡಬಾರ್ದು ಅಂತ ಇದೇ ಉದ್ಯೋಗದಲ್ಲಿ ಹೊಸ ಗಾಡಿನ ತೊಗೊಂಡು ಮಾಡ್ತಾ ಇದ್ದೀನಿ ಸರ್ ಅಂತ ಈ ಕಡೆಯಿಂದ ಶ್ಯಾಮ್ ಪ್ಯಾಸೆಂಜರ್ಸ್ಗೆ ಹೇಳ್ತಾನೆ. ಆ ಕಡೆಯಿಂದ ಪ್ಯಾಸೆಂಜರ್ಸ್, ತುಂಬ ಒಳ್ಳೇದಪ್ಪ, ಒಳ್ಳೇದಾಗಲಿ, ಎಲ್ಲ ನಿಮ್ಮ ಕ್ಯಾಬ್ ಡ್ರೈವರ್ಸ್ ಮತ್ತು ಟ್ಯಾಕ್ಸಿ ಚಲಾಯಿಸುವಂಥ ಎಲ್ಲ ನಿಮ್ಮ ಡ್ರೈವರ್ಸ್ ಆದಷ್ಟು ಬೇಗ ದೇವರು ಕೈ ಹಿಡಿದು ಒಳ್ಳೇದು ಮಾಡಲಿ, ಬೇಗ ಇದೇ ಥರ ನಿಮಗೆ ಪ್ಯಾಸೆಂಜರ್ಸ್ ಸಿಗ್ತಾ ಇರಲಿ ಅಂತ ಹೇಳ್ತಾರೆ. ನಾನು ಕೂಡ ವಿಶ್ ಮಾಡ್ತೀನಿ ಅಣ್ಣ, ಎಲ್ಲ ನಿಮ್ಮ ಕ್ಯಾಬ್ ಡ್ರೈವರ್ಸ್ಗೆ ಆದಷ್ಟು ಬೇಗ ದೇವರು ಒಳ್ಳೇದು ಮಾಡಲಿ, ಆಲ್ ದ ಬೆಸ್ಟ್ ಆಫ್ ಲಕ್. ಈ ಕಡೆಯಿಂದ ಶ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ನಿಮ್ಮ ಈ ಪ್ರೀತಿ, ಈ ನಿಮ್ಮ ಅಭಿಮಾನ ಸದಾ ನಮ್ಮ ಕ್ಯಾಬ್ ಡ್ರೈವರ್ಸ್ ಮೇಲೆ ಇದೇ ಥರ ಇರಲಿ ಅಂತ ಹೇಳಿ ಬೇಗ ತನ್ನ ಗಾಡಿನ ಸ್ಪೀಡಾಗಿ ತೊಗೊಂಡೋಗಿ ಹೋಟೆಲ್ ಮುಂದೆ ನಿಲ್ಲಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಾವು ಹೇಳಿದ ತಕ್ಷಣವೇ ಬಂದು ನಮ್ಮನ್ನು ಪಿಕಪ್ ಮಾಡಿ ನಾವು ಸೇರಬೇಕಾದಂಥ ಜಾಗಕ್ಕೆ ನಮ್ಮನ್ನು ತುಂಬ ಸೇಫಾಗಿ ತಂದು ರೀಚ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾಟ್ಸ್ ಆಫ್ ನಿಮ್ಮೆಲ್ಲ ಕ್ಯಾಬ್ ಡ್ರೈವರ್ಸ್ಗೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಈ ಕಡೆಯಿಂದ ಮುನ್ನ ಆ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು
ಅಲ್ಲಿಂದ ಸರ್ಗೆ ಬಾಯ್ ಹೇಳಿ ತನ್ನ ಗಾಡಿನ ತಗೊಂಡು ಹೈವೇ ರೋಡಲ್ಲಿ ಹೊರಟ್ಬಿಡ್ತಾನೆ ಶ್ಯಾಮ್. ಗೋವಿಂದು ಆ ಕಡೆಯಿಂದ ಫೋನ್ ಮಾಡ್ತಾನೆ, ಶ್ಯಾಮ್ ಬರ್ತಾ ಇದೆಯೇನಪ್ಪ? ಅಣ್ಣ, ಆ ಪ್ಯಾಸೆಂಜರ್ಸ್ನ ಸೇಫಾಗಿ ರೀಚ್ ಮಾಡಿದೆ, ಬರ್ತಾ ಇದ್ದೀನಿ ನೋಡಿ ಅಂತ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ. ಸರಿ, ಹುಷಾರಾಗಿ ಬಾರಪ್ಪ ಅಂತ ಆ ಕಡೆಯಿಂದ ಗೋವಿಂದು ಹೇಳ್ತಾನೆ. ಸರಿ ಅಣ್ಣ ಅಂತ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ. ಫೋನ್ ಕಟ್ ಮಾಡಿದ ಮೇಲೆ ಶ್ಯಾಮ್ ಯಾಕೋ ಅವನಿಗೆ ಸ್ವಲ್ಪ ಮೈಯಲ್ಲಿ ಬಿಸಿ ಬಿಸಿ ಅನಿಸೋಕ್ಕೆ ಶುರು ಆಗುತ್ತೆ. ಅಂದರೆ ಯಾಕೋ ಸ್ವಲ್ಪ ಲೈಟಾಗಿ ಅವನಿಗೆ ಜ್ವರ ಬಂದಿರೋ ಹಾಗೆ ಅನಿಸುತ್ತೆ. ಏನು ಮಾಡೋದು ಅಂತ ಅಕ್ಕಪಕ್ಕ ನೋಡ್ತಾನೆ. ಒಂದು ದೂರದಲ್ಲಿ ಎಳ್ನೀರು ಅಂಗಡಿ ಸ್ಟಾಲ್ ಓಪನ್ ಇರುತ್ತೆ. ತನ್ನ ಗಾಡಿನ ಪಕ್ಕಕ್ಕೆ ಹಾಕಿ ಬಂದು ಎಳೆನೀರು ಕುಡಿಯೋಕ್ಕೆ ಶುರು ಮಾಡ್ತಾನೆ ಶ್ಯಾಮ್. ಯಾಕಂದರೆ ಮೈಯಲ್ಲಿ ಸ್ವಲ್ಪ ತುಂಬಾ ಅವನಿಗೆ ಮೈ ಬಿಸಿ ತುಂಬ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ 1-2 ಎಳ್ನೀರು ಕುಡಿಯೋಕ್ಕೆ ಶುರು ಮಾಡ್ತಾನೆ ಶ್ಯಾಮ್. ಅಲ್ಲೇ ಎಳೆನೀರು ಮಾರುತ್ತಿದ್ದಂಥ ಆ ಎಳೆನೀರು ಅಣ್ಣ, ತಮ್ಮ ಮನೆಗೆ ಹೋಗ್ತಾ ಇದೆಯಾ ಇಲ್ಲ ಪ್ಯಾಸೆಂಜರ್ಸ್ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ ಅಣ್ಣ, ಇವಾಗ ತಾನೇ ಪಿಕಪ್ ಮಾಡಿ ಬಂದೆ, ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಣ್ಣ ಅಂತ ಈ ಕಡೆಯಿಂದ ಶ್ಯಾಮ್ ಕೇಳ್ತಾನೆ. ಏನಿಲ್ಲ ತಮ್ಮ, ನನಗೆ ಬೈಕಿರೋರೊಬ್ರದ್ದು ತುಂಬ ಅರ್ಜೆಂಟಾಗಿ ಒಂದು ಬಾಡಿಗೆ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು, ಹಳ್ಳಿ, ಹಾಗಾಗಿ ಹೋಗ್ತೀಯಾ ಅಂತ ಕೇಳ್ತಾನೆ. ಹೌದಾ, ಯಾವ್ರಣ್ಣ ಅಂತ ಈ ಕಡೆಯಿಂದ ಶ್ಯಾಮ್ ಕೇಳ್ತಾನೆ. ಆ ಕಡೆಯಿಂದ ಎಳೆನೀರು ಅಣ್ಣ ಹೇಳ್ತಾನೆ, ತಮ್ಮ ಇಲ್ಲೇ ಗಜಕಲ್ ಅಂತ ಹೇಳಿ ಒಂದು 10 ಕಿಲೋಮೀಟರ್ ಆಗುತ್ತೆ, ಸ್ವಲ್ಪ ದೊಡ್ಡ ಮನೆಯವರು, ಏನೋ ಅರ್ಜೆಂಟ್ ಇದ್ದೆ ಅಂತೆ, ಅವಾಗಲೇ ಫೋನ್ ಮಾಡಿದ್ರು, ಹೈವೇ ರೋಡಲ್ಲಿ ಯಾವುದಾದ್ರು ಗಾಡಿ ಬಂದರೆ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ರು, ಹಾಗಾಗಿ ನೀನು ಬಂದೆ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ನೀನು ಹೋಗ್ತೀನಿ ಅಂದರೆ ಅಡ್ರೆಸ್ ಕೊಡ್ತೀನಿ ತಮ್ಮ ಅಂತ ಎಳ್ನೀರು ಅಣ್ಣ ಹೇಳ್ತಾನೆ. ಸರಿ ಆಯಿತು ಅಣ್ಣ, ಕೊಡಿ, ಇನ್ನೇನು ಮಾಡೋದು ಅಂತ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ. ಅಡ್ರೆಸ್ ಇಸ್ಕೊಂಡು ಅಲ್ಲಿಂದ ಶ್ಯಾಮ್ ಅವನು ಹೇಳಿದ ರಸ್ತೆಯಲ್ಲೇ ತನ್ನ ಗಾಡಿನ ತೊಗೊಂಡು ಹೋಗ್ತಾನೆ. ಆ ರಸ್ತೆ ತುಂಬಾ ಭಯಾನಕವಾಗಿರುತ್ತೆ. ಯಾಕಂದರೆ ಆ ರಸ್ತೆಯಲ್ಲಿ ಒಂದು ಗಾಡಿ ಇಲ್ಲ. ಇದು ಎಂಥ ರೋಡಪ್ಪ ಅಂತ ಅವನಿಗೂ ಮನಸ್ಸಲ್ಲಿ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನೋಡ್ತಾನೆ ದೂರದಲ್ಲಿ ಒಂದು ಮನೆ ಬೆಳಕು ತುಂಬಾ ಮಿಂಚುತ್ತಾ ಇರುತ್ತೆ. ಓ, ಅದೇ ಮನೆ ಇರಬೇಕನ್ನಿಸುತ್ತೆ, ಒಂಟಿ ಮನೆ ಅಂತ ಬೇರೆ ಹೇಳಿದ್ದ, ಅದೇ ಇರಬೇಕಂತ ಅನಿಸುತ್ತೆ ಅಂತ ಅಂದ್ಕೊಂಡು ಅದೇ ಒಂದು ಭಯಾನಕವಾಗಿರುವಂಥ ಒಂದು ರಸ್ತೆಯಲ್ಲಿ ತನ್ನ ಕಾರನ್ನು ತಗೊಂಡು ಹೋಗ್ತಾನೆ. ರಸ್ತೆ ತುಂಬಾ ಹಾಳಾಗಿರೋದ ಕಾರಣ ತುಂಬ ನಿಧಾನಕ್ಕೆ ಹೋಗ್ತಾನೆ. ಯಾಕಂದರೆ ಹೊಸ ಗಾಡಿ, ಇನ್ನೂ ತುಂಬ EMI ಕಟ್ಟೋದಿರುತ್ತೆ. ಹಾಗಾಗಿ ತುಂಬ ನಿಧಾನವಾಗಿ ತನ್ನ ಕಾರನ್ನು ಚಲಾಯಿಸ್ತಾ ದೂರದಲ್ಲಿ ಕಾಣ್ತಾ ಇರುವಂಥ ಬೆಳಕಿನ ಕಡೆ ತನ್ನ ಕಾರನ್ನು ಪ್ರಯಾಣ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮನೆಗೆ ಬಂದು ರೀಚ್ ಆಗ್ತಾನೆ. ಅವನು ಕೊಟ್ಟಂಥ ಆ ಮನೆಯವರ ನಂಬರಿಗೆ ಡ್ರೈವರ್ ಶ್ಯಾಮ್ ಫೋನ್ ಮಾಡಿ ಕೇಳ್ತಾನೆ, ಹಲೋ ಮೇಡಮ್ ಇದ್ದೀರಾ? ಹಲೋ ಅಂತ ಈ ಕಡೆಯಿಂದ ಶ್ಯಾಮ್ ಮಾತಾಡ್ತಾನೆ. ಆ ಕಡೆಯಿಂದ ಒಬ್ಬರು ಅಂಕಲ್ ಮಾತಾಡ್ತಾರೆ. ಏನಪ್ಪ ಬಂದಿದೀಯಾ? ಎಲ್ಲಿದ್ಯಾ? ಗಾಡಿ ಅಲ್ಲೇ ನಿಲ್ಸು, ಇನ್ನೊಂದು 5 ನಿಮಿಷ ರೆಡಿ ಆಗ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ, ಬೇಗ ರೆಡಿಯಾಗಿ ಬರ್ತೀವಿ, ಅಲ್ಲೇ ಆಚೆ ನಿಂತ್ಕೋ, ಬರ್ತೀವಿ ಆಯ್ತಾ? ಈ ಕಡೆಯಿಂದ ಶ್ಯಾಮ್, ಓಕೆ ಸರ್, ನಾನು ಆಚೆನೇ ಇದ್ದೀನಿ, ನೀವು ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾನೆ. ಆ ಕಡೆಯಿಂದ ಓಕೆ ಎಂದು ಫೋನ್ ಕಟ್ ಮಾಡ್ತಾರೆ. ಶ್ಯಾಮ್ ಆ ಕಡೆ ಈ ಕಡೆ ನೋಡ್ತಾನೆ. ತುಂಬಾ ಸ್ವಲ್ಪ ಮನಸ್ಸಲ್ಲಿ ಭಯ ಬರುತ್ತೆ. ಯಾರಪ್ಪ ಇವರು, ಊರಾಚೆ ಒಂಟಿ ಮನೇಲಿ ಇದ್ದಾರಲ್ಲ, ಇಲ್ಲಿ ಯಾರು ಕೂಡ ಒಬ್ಬರು ಇಲ್ಲ, ಇದು ಹೆಂಗಿರ್ತಾರೆ ಇವರು ಅಂತ ಹೇಳಿ ಆ ಕಡೆ ಈ ಕಡೆ ಸುತ್ತಮುತ್ತ ಮನೆಯನ್ನು ನೋಡ್ತಾ ಇರ್ತಾರೆ. ಮನೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಭವ್ಯವಾದಂಥ ದೊಡ್ಡ ಬಂಗಲೆ, ತುಂಬ ಖುಷಿ ಆಗುತ್ತೆ. ಹಾಗೂ ಹೀಗೂ ಆ ಕಡೆ ಈ ಕಡೆ ನೋಡಿಕೊಂಡು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಡ್ತಾನೆ. ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗಲೇ ಅದೇ ಭವ್ಯವಾದಂಥ ಬಂಗಲೆ ತುಂಬಾ ಭಯಾನಕವಾಗಿ ಕತ್ತಲೆಯಾಗಿ ಆಗಿಬಿಡುತ್ತೆ. ಒಂದೇ ಸತಿ ಡ್ರೈವರ್ ತುಂಬಾ ಗಾಬರಿ ಆಗಿಬಿಡ್ತಾನೆ. ಯಾಕಂದರೆ ಅಲ್ಲಿ ಎಲ್ಲ ಕಡೆ ಕತ್ತಲೆ ಆವರಿಸಿ ಬಿಡುತ್ತೆ. ತನ್ನ ಗಾಡಿಯ ಬೆಳಕು ಬಿಟ್ಟರೆ ಏನೂ ಕಾಣ್ತಾ ಇಲ್ಲ. ಆ ಬಂಗಲೆಯಲ್ಲಿ ಇದ್ದಕ್ಕಿದ್ದಂತೆ ಇಂಥ ದೊಡ್ಡ ಬಂಗಲೆಯಲ್ಲಿ ಕರೆಂಟ್ ಹೋಗೋಕ್ಕೆ ಹೇಗೆ ಸಾಧ್ಯ? ಸರ್ ಇದ್ದೀರಾ? ಯಾಕೆ ಈ ಥರ ಮಾಡ್ತಿದ್ದೀರಾ? ದಯವಿಟ್ಟು ಲೈಟ್ ಹಾಕಿ ಸರ್, ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ತುಂಬ ಕೂಗಾಡಿ ಕಿರ್ಚಾಡಿ ಅಲ್ಲಿ ಇರ್ತಕ್ಕಂಥ ಮನೆಯವ್ರನ್ನ ಕರೀತಾನೆ. ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ತುಂಬಾ ಭಯ ಬಿದ್ದುಬಿಡ್ತಾನೆ. ಯಾಕಂದರೆ ಒಂಟಿ ಮನೆ, ತುಂಬ ದೊಡ್ಡವಾದಂಥ ಬಂಗಲೆ, ಸುತ್ತಮುತ್ತ ಯಾರೂ ಇಲ್ಲ, ಕರೆಂಟು ಬೇರೆ ಹೋಗಿದೆ. ಎಷ್ಟೊಂದು ಭಯ ಪಡ್ತಾನೆ. ಅಂದರೆ ಶ್ಯಾಮ್ ಮತ್ತೆ ಅವನಿಗೆ ತುಂಬಾ ಚಳಿ ಜ್ವರ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಏನು ಮಾಡೋದು? ಯಾರು ಕೂಡ ಒಬ್ಬರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ? ಯಾಕಾದರೂ ಆ ಎಳೆನೀರು ಒಂದು ಮಾತು ಕೇಳಿ ಈ ಬಾಡಿಗೆ ಬಂದೋ ಅಂತ ತುಂಬಾ ಪೇಚಾಡಿಕೊಂಡು ತುಂಬಾ ಭಯ ಪಡ್ಕೊಂಡು ಬಿಡ್ತಾನೆ. ತುಂಬಾ ಹೆದರ್ಕೊಂಡಂಥ ಶ್ಯಾಮ್ ತನ್ನ ಕಾರನ್ನು ಬಿಟ್ಟು ಹೋಗೋಕ್ಕಾಗದೆ ಅಲ್ಲೇ ಹೆದರಿಕೊಂಡು ಭಯ ಪಟ್ಕೊಂಡು ಗಡಗಡನೆ ನಡುಗುತ್ತಾ ತನ್ನ ಕಾರನ್ನು ಬಿಗಿಯಾಗಿ ಹಿಡ್ಕೊಂಡು ನಿಂತು ಬಿಡ್ತಾನೆ. ಅಷ್ಟರಲ್ಲಿ ಅವನಿಗೆ ಆ ಮನೆಯಿಂದ ತುಂಬಾ ಕೆಟ್ಟವಾದಂಥ ಭಯಾನಕ ವಾಯ್ಸ್ಗಳು ಕೇಳೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದು ಒಂದು ಎಲ್ಲರೂ ತುಂಬಾ ಸೂಸೈಡ್ ಮಾಡ್ಕೊಂಡು ಸತ್ತಿರುವಂಥ ಭಯಾನಕ ಬಂಗಲೆ. ಹಿಂದೆ ತಿರುಗಿ ನೋಡ್ತಾನೆ. 2 ಆತ್ಮಗಳು ಅವನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದು ಬಿಡುತ್ತೆ. ತನ್ನ ಕಾರನ್ನು ಅಲ್ಲೇ ಬಿಟ್ಟಿದ್ದೆ, ಮೊಬೈಲ್ ಅಲ್ಲೇ ಬಿಸಾಕಿ ಓಡೋಕ್ಕೆ ಶುರು ಮಾಡಿಬಿಡ್ತಾನೆ. ಯಾಕೆ? ಏನಾಯಿತು? ಆ ಬಂಗಲೆಯಲ್ಲಿ ಯಾರು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದು? ಮತ್ತು ಈಗ ಯಾಕೆ ಆಯಿತು? ಒಂದು ಗೊತ್ತಿಲ್ಲ. ಇದನ್ನು ತಿಳಿಬೇಕಾ ಅಂತಂದರೆ ನೆಕ್ಸ್ಟ್ ಪಾರ್ಟ್ ಅಂತ ನೀವು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕತೆ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ.
ಬಾಯ್.